to Unique Point Trade for Success. Friends, ನವೆಂಬರ್ 18th ಮಾರ್ಕೆಟ್ ಯಾವ ಲೆವೆಲ್ಸ್ ಟ್ರೇಡ್ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನವೆಂಬರ್ 17th ಮಾರ್ಕೆಟ್ ಏನಿತ್ತು ಆ ಒಂದು ಡೇ ನಲ್ಲಿ ಪ್ರಿಪರೇಷನ್ಗೆ ನಾನು ನಿಮ್ಗೆ ಯಾವುದೋ ಒಂದು ವಿಡಿಯೋ ಮಾಡಿರಲಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ನವೆಂಬರ್ 14th ಏನ್ ಮಾರ್ಕೆಟ್ ಮುಹೂರ್ತ ಟ್ರೇಡಿಂಗ್ ಅಂತ ಇತ್ತು, ಆ ಒಂದು ಬೇಸ್ ಮೇಲೆ ಎಲ್ಲಾ ಸ್ಟಾಕ್ಸ್ ಸಮ್ ವಾಲಟಿಲಿಟಿ ಇತ್ತು. ಮಾರ್ಕೆಟ್ ಅಪ್ ಆಗುತ್ತೆ, ಡೌನ್ ಆಗುತ್ತೆ, ಎಕ್ಸಾಕ್ಟ್ ಲೆವೆಲ್ಸ್ ನಮ್ಗೆ ಗೊತ್ತಾಗೋದಿಲ್ಲ, ಬಿಕಾಸ್ ವೆರಿ ಸ್ಮಾಲ್ ಸೆಷನ್ ಅಲ್ವಾ. ಹಾಗಾಗಿ ಆ ಬೇಸ್ ಜೊತೆಗೆ ನಿಮ್ಗೆ ಸೊ ಈಗ ಮತ್ತೆ ಫುಲ್ ಡೇ ಮಾರ್ಕೆಟ್ ಟ್ರೇಡ್ ಆಗಿದೆ. ಫುಲ್ ಡೇ ಟ್ರೇಡ್ ಆದಾಗ ನಮ್ಗೆ ಒಂದು ಲಿಮಿಟ್ಸ್ ಗೊತ್ತಾಗುತ್ತೆ, ಸೊ ಲೆವೆಲ್ಸ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸೆಷನ್ ಅಲ್ಲಿ ನಾನು ಮಾಡಿರಲಿಲ್ಲ ನವೆಂಬರ್ 17th ಗೆ. ಓಕೆ ರೈಟ್. ಹಾಗಾದ್ರೆ ನವೆಂಬರ್ 18th ಗೆ ನಾನು ಆಲ್ರೆಡಿ ಹೇಳಿದೀನಿ, ಯೂಟ್ಯೂಬ್ ವಿಡಿಯೋ ನಿಮ್ಗೆ ಮಿಸ್ ಆಯ್ತು ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮಾರ್ನಿಂಗ್ ಗೆ ಬಂದ್ಬಿಡಿ. ಸೊ ನಿಮ್ಗೆ ಇಲ್ಲಿ ನಾನು ಮಾರ್ನಿಂಗ್ ಅಪ್ಡೇಟ್ ಅಂತ ಕೊಟ್ಟಿರ್ತೀನಿ, ಯಾವ್ಯಾವ ಕಂಪನೀಸ್ ಏನೇನ್ ಮಾಡ್ಬೇಕು ಅಂತ. ಇನ್ನು ನಮ್ಮ ಸಬ್ಸ್ಕ್ರಿಪ್ಷನ್ ತಗೊಂಡಿರೋರಿಗೆ, ನಮ್ಮ ಸ್ಟೂಡೆಂಟ್ ಏನ್ ತೊಂದ್ರೆ ಇಲ್ಲ, ಆಲ್ರೆಡಿ ಲೈವ್ ಸೆಷನ್ ಅಲ್ಲಿ ನನ್ನ ಜೊತೆ ಇದ್ದೇ ಇರ್ತೀರಾ ಮಾರ್ನಿಂಗ್ 9 to 12 o'clock ವರ್ಗು. ರೈಟ್. ಸೊ ಇದೆಲ್ಲ ಪಾಯಿಂಟ್. ಓಕೆ. ಸೊ ಹಾಗಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ ಯಾರೆಲ್ಲ ಅಪ್ಡೇಟ್ಸ್ ತಗೊಂಡಿದ್ದೀರಾ? ಸೊ ಮಾರ್ನಿಂಗ್ ನಾನು 9:22 ಗೆಲ್ಲ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ನಿಫ್ಟಿ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ. ಆಸ್ ಯೂಶುವಲ್ ಯೂಟ್ಯೂಬ್ ಅಲ್ಲಿ ನಾನು ಏನ್ ಕೊಡ್ತೀನೋ ಅದೇ ತರ ನಿಮ್ಗೆ ಲೈವ್ ಸೆಷನ್ ಅಲ್ಲೂ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಯಾವ್ಯಾವ ಲೆವೆಲ್ಸ್ ಏನೇನ್ ಆಗ್ತಾ ಇದೆ ಅಂತ. ರೈಟ್. ಸೊ ನೋಡೋಣ. ಈಗ ಇವತ್ತು ಫಸ್ಟ್ ಗೆ ನಾವು ಮಾತಾಡೋದಾದ್ರೆ ಮಾರ್ಕೆಟ್ ನೋಡಿ, ಮಾರ್ನಿಂಗ್ ಗ್ಯಾಪ್ ಅಪ್ ಆಗಿತ್ತು 12,932 ಹತ್ರ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಆ ಒಂದು ಬೇಸ್ ಮೇಲೆ ಒಂದು ಮಾರ್ಕೆಟ್ ನ ನಾವು ಒಂದು ಸೈಡ್ ವೇಸ್ ರೇಂಜ್ ಹಾಗೆ ಮಿನಿಮಮ್ ಸಪೋರ್ಟ್ಸ್ ನ ಕೊಟ್ಟಿದ್ದೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾವು ನೋಡೋದಾದ್ರೆ ಇವತ್ತು ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಇಲ್ಲಿ ಮಾರ್ಕೆಟ್ ಓಪನ್ ಆಗಿತ್ತು. ಪ್ರೀ ಮಾರ್ಕೆಟ್ ಅಲ್ಲಿ ನಾವು 12,860 ಅನ್ನೋದನ್ನ ಮೇಜರ್ ಸಪೋರ್ಟ್ ಅಂತ ಕೊಟ್ಟಿದ್ವಿ. ಇವತ್ತು ಮಾರ್ಕೆಟ್ ಆ 12,860 ಬ್ರೇಕ್ ಮಾಡ್ಬಿಡ್ತು. 860 ನ ಮಾರ್ಕೆಟ್ 12,800 ರೇಂಜ್ ಅಲ್ಲಿ ಮಾರ್ಕೆಟ್ ಇವತ್ತು ಡೌನ್ ಆಯ್ತು. ಸೊ ಈ ಒಂದು ಪಾಯಿಂಟ್ ನಾವು ಆಲ್ರೆಡಿ ಪ್ರೀ ಡಿಸೈಡೆಡ್ ಆಗಿತ್ತು, ಬಿಕಾಸ್ ಇಲ್ಲಿ ನಾನು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ ಕೊಟ್ಟಿದ್ದೀನಿ ನೋಡಿ, 860. ಅದಕ್ಕಿಂತ ಬಿಲೋ ಫಾಲ್ ಆಯ್ತಾ? ಎಸ್, ಓಪನಿಂಗ್ ದ ಸೆಷನ್ ಅಲ್ಲಿ ಮಾರ್ಕೆಟ್ ಆ ಒಂದು 860 ನ 890 ರೇಂಜ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಯ್ತು. ಒನ್ ಪಾರ್ಟ್ ಆಫ್ ದ ಟೈಮ್ ಅಲ್ಲಿ ಮಾರ್ಕೆಟ್ ಬ್ರೇಕ್ ಆದ್ಮೇಲೆ ಸೊ 800 ಇಂದ 820 ನ ಮಾರ್ಕೆಟ್ ಸಪೋರ್ಟ್ ತಗೊಳ್ತು. ಆ 800 ಇಂದ 830 ಬ್ರೇಕ್ ಆಗೋದಕ್ಕೆ ವೆರಿ ಸ್ಟ್ರಗಲ್ ಮಾಡ್ತು ಮಾರ್ಕೆಟ್. ಇನ್ನು ಮಾರ್ನಿಂಗ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ದೀಸ್ ಆರ್ ದ ಲೆವೆಲ್ಸ್. ಸರ್ ಇದಕ್ಕಿಂತ ಮುಂಚೆ ಕೊಟ್ಟಿದ್ರಾ? ಎಸ್, ಡೆಫಿನೆಟ್ ಆಗಿ ನೋಡಿ. ಅದಾದ್ಮೇಲೆ ಲೈವ್ ಸೆಷನ್ ಅನ್ನೋದು ಮಾರ್ನಿಂಗ್ 9 to 11:30 ವರೆಗೂ ಇರ್ತೀವಿ. ನಾನು ಹೇಳಿದ್ದೆ ಯಾರೆಲ್ಲ ಲೈವ್ ಸೆಷನ್ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ನನ್ನ ಸ್ಟೂಡೆಂಟ್ ಆಲ್ರೆಡಿ ವರ್ಕ್ಶಾಪ್ ಕಂಪ್ಲೀಟ್ ಮಾಡಿರೋರೆ ಅಂತ ಅಲ್ಲ. ನಿಮ್ಗೆ ಲೈಫ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಲೈವ್ ಮಾರ್ಕೆಟ್ ಅಲ್ಲಿ ನೋಡಿ, ಇಲ್ಲೇ ಫಾಲ್ ಆಗುತ್ತೆ, ಇಲ್ಲಿ ಎಂಟ್ರಿ ಮಾಡಬಾರ್ದು, ಸೊ ಇದು ರಾಂಗ್ ಎಂಟ್ರಿ, ಇಲ್ಲಿ ಪ್ರೀಮಿಯಂ ಬರಲ್ಲ, ಇಲ್ಲಿ ಪ್ರೀಮಿಯಂ ಬರುತ್ತೆ, ಈ ತರ ಆಬ್ಜೆಕ್ಟ್ ನ ನೀವು ಕಲಿಬೇಕು ಅಂತಿದ್ರೆ ಲೈವ್ ಸೆಷನ್ ಅಲ್ಲಿ ನೀವು ಅಟೆಂಡ್ ಮಾಡಬಹುದು. ಅದಕ್ಕೆ ಅಂತ ಸಪರೇಟ್ ಇದೆ. ಸೊ ನೀವು ಯಾರಿಗೆಲ್ಲ ಆ ತರ ಲೈವ್ ಸೆಷನ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತಿದೆ ನಮ್ ಜೊತೆ, ಯಾವಾಗ ನಿಫ್ಟಿಯಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಲೈವ್ ಸೆಷನ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಇದು ಹೋಲ್ ಡೇ ಮಾರ್ಕೆಟ್ ಟ್ರೇಡ್ ಆಗಿರೋದು ಕಾಣಿಸ್ತಾ ಇದೆಯಾ? ಇವತ್ತು ಮಾರ್ಕೆಟ್ ನೋಡಿ ಡೌನ್ ಆಗಿದೆ, ಅಪ್ ಆಗಿದೆ, ಎಲ್ಲರಿಗೂ ನಿಮ್ಗೂ ಗೊತ್ತು. ಬಟ್ ಚಾಲೆಂಜ್ ಏನ್ ಗೊತ್ತಾ? ಮಾರ್ಕೆಟ್ ನೋಡಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಅಲ್ಲಿ ಅಪ್ ಆಗಿದೆ, ಆಮೇಲೆ ಡೌನ್ ಆಗಿದೆ. ಸೊ ಇದಕ್ಕೂ ಗ್ರಾಫ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ, ಕಾಣಿಸ್ತಾ ಇದೆಯಾ? ಕ್ಲೋಸಿಂಗ್ ಮೂಮೆಂಟಮ್ ಅಲ್ಲಿ ಮಾರ್ಕೆಟ್ ಇಲ್ಲೇ ಇದೆ 330 ಅಲ್ಲಿ, ಇಲ್ಲಿ ನೋಡಿ ಮಾರ್ಕೆಟ್ ಶೂಟ್ ಅಪ್ ಆಗಿದೆ. ಯಾಕೆ ಈ ತರ ಆಗುತ್ತೆ? ಇಂಥ ಟೈಮ್ ಅಲ್ಲಿ ನೀವ್ ಏನ್ ಮಾಡ್ಬೇಕು? ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಇದೆ, ಸಡನ್ ಆಗಿ ನೀವು ಬೈ ಮಾಡ್ತೀರಾ ಕಾಲ್ ಅಂತ, ಮಾರ್ಕೆಟ್ ಮೇಲೆ ಹೋಗ್ತದೆ ಅಂತ ಪ್ರೀಮಿಯಂ ಬರೋದಿಲ್ಲ. ಇನ್ ಕೇಸ್ ಮಾರ್ಕೆಟ್ ಡ್ರಾಪ್ ಆಗ್ತಾ ಇದೆ, ಪುಟ್ ಅಂತ ನೀವು ತಗೋತೀರಾ, ಪ್ರೀಮಿಯಂ ಬರೋದಿಲ್ಲ. ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಲೈವ್ ಅಲ್ಲಿ ನಾನು ನಿಮ್ಗೆ ಇದನ್ನೆಲ್ಲ ಗೈಡ್ ಮಾಡ್ತೀನಿ. ಎಸ್, ದಿಸ್ ದ ಕ್ಯಾಂಡಲ್, ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಲ್ಲ, ಇದೇ ಎಂಡ್, ಇದೇ ಡ್ರಾಪ್ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲೇ ರೆಡ್ ಸ್ಟಾರ್ಟ್ ಆಗುತ್ತೆ, ಗ್ರೀನ್ ಸ್ಟಾರ್ಟ್ ಆಗುತ್ತೆ. ಇದು ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳ್ಕೊಡ್ತಾ ಇರ್ತೀನಿ. ನಾನು ಹೇಳಿದ ನಾನ್ ಸ್ಟೂಡೆಂಟ್ಸ್ ನಿಮ್ಗೂ ಕಲಿಬೇಕು ಅಂತಿದ್ರೆ ಡೆಫಿನೆಟ್ ಆಗಿ 1 day 2 day ವರ್ಕ್ಶಾಪ್ ಯಾರು ಮಾಡಿಲ್ಲ, ನಿಮ್ಗೂ ಬೇರೆ ತರ ಆಬ್ಜೆಕ್ಟ್ ಇದೆ, ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ನೀವು ಕಲಿಬೇಕು, ನಮ್ ಜೊತೆ ಪಾರ್ಟ್ ಆಫ್ ದ ಲೈವ್ ಸೆಷನ್ ಅಲ್ಲಿ ಆಗ್ಬೇಕು ಅಂದ್ರೆ ನೀವು ಜಾಯ್ನ್ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು SMS ಕೊಟ್ಟಿದ್ದೀನಿ ನೋಡಿ 10:35 ಕಾಣಿಸ್ತಾ ಇದೆಯಾ? ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ವಾಟ್ ಇಸ್ ದ ಡಿಫರೆನ್ಸ್ ಅಂತ. ನಾನಿಲ್ಲಿ 385 ಗೆ ನಾನು ಎಂಟ್ರಿ ಕೊಟ್ಟೆ, 385 ಗೆ ಅವನು 450 ವರೆಗೂ ಮೂವ್ ಆಯ್ತು. 75 ಪಾಯಿಂಟ್ಸ್ ಬಂತು ಇಂಟು 25 ಅಂತ ಹೇಳಿದ್ರು ಒಂದು ಲಾಟ್ಗೆ. ಅರೌಂಡ್ ನನಗೆ 75 ಪಾಯಿಂಟ್ ಅಂತ ಹೇಳಿದ್ರೆ ಎಷ್ಟಾಯ್ತು ನೋಡಿ, 1475 rupees ಬಂತು ಒಂದು ಲಾಟ್ ಪಾರ್ಟಿಸಿಪೇಟ್ ಮಾಡಿರೋರಿಗೆ. ಅಟ್ ದ ಸೇಮ್ ಟೈಮ್ ನೋಡಿ ನಿಫ್ಟಿನೂ ಮೂವ್ ಆಗಿದೆ. ಸೊ 65 ನಾನು ಎಂಟ್ರಿ ಕೊಟ್ಟಿದ್ದೆ, ಹೈಯೆಸ್ಟ್ ಅಂದ್ರೆ ಎಷ್ಟು? 74, 76, 77 ವರೆಗೂ ಮಾರ್ಕೆಟ್ ಮೇಲೋಯ್ತು. -65 ಅಂತ ಹೇಳಿದ್ರೆ 12 ಪಾಯಿಂಟ್ ಇಂಟು 75 ಅಂದ್ರೆ ನನ್ನ ಒಂದು ಪ್ರಾಫಿಟ್ 900 rupees. ಕಂಪೇರಿಟಿವ್ಲಿ ಬ್ಯಾಂಕ್ ನಿಫ್ಟಿಗೂ ಕಂಪೇರ್ ಮಾಡಿದಾಗ ನನ್ಗೆ ಏನಾಯ್ತು, ಇಲ್ಲಿ ನಾನು 65 ರೂಪಾಯಿ ಹಾಕ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಅಕೌಂಟ್ ಅಲ್ಲಿ ಆಲ್ಮೋಸ್ಟ್ 4,500 ಇಂದ 5,000 ಇರ್ಬೇಕು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಒಂದು 8,000 ಇರ್ಬೇಕು. ಪಾಯಿಂಟ್ ನೋಡಿ, ಇಲ್ಲಿ 900 rupees ಪ್ರಾಫಿಟ್ ಬಂತು, ಇಲ್ಲಿ 1,475 rupees ಪ್ರಾಫಿಟ್ ಬಂತು. ಟೈಮ್ ಫ್ರೇಮ್ ಇಸ್ ದ ಸೇಮ್ ನೋಡಿ, ಇಲ್ಲಿ ಟೈಮ್ ಇಸ್ ದ ಸೇಮ್ ಕಾಣಿಸ್ತಾ ಇದೆಯಾ? ಈ ಒಂದು ಮಾರ್ಕೆಟ್ ಫಾಲ್ ಆಯ್ತಾ? ನಿಫ್ಟಿ ಅಷ್ಟು ಅಗ್ರೆಸಿವ್ ಫಾಲ್ ಆಗ್ಲಿಲ್ಲ, ಆದ್ರೆ ಬ್ಯಾಂಕ್ ನಿಫ್ಟಿ ಸಖತ್ತಾಗಿ ಫಾಲ್ ಆಯ್ತು ನೋಡಿ. ಇಲ್ಲಿ
10 ಕಾಲಿಂದ ನೋಡಿ 10:30 ನೋಡಿ ಕಾಣಿಸ್ತಾ ಇದೆಯಾ? ದಿಸ್ ಅ ಪಾಯಿಂಟ್. ನಿಫ್ಟಿ ಇಲ್ಲಿ ಬಿದ್ದಾಗ ಏನು ಪ್ರೀಮಿಯಂ ಬಂದಿಲ್ಲ, ಅದೇ 10 ಗಂಟೆ ಟೈಮ್ ನೋಡಿ ಇಲ್ಲಿ 10:30 ಟೈಮ್ಗೆ ಬಿಗ್ ಕ್ಯಾಂಡಲ್ಸ್ ಬಿದ್ದಿದ್ಯಾ? ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗ ನಿಫ್ಟಿ ಮಾಡ್ಬೇಕು, ಬ್ಯಾಂಕ್ ನಿಫ್ಟಿ ಮಾಡ್ಬೇಕು ಅನ್ನೋದನ್ನ ಲೈವ್ ಸೆಷನ್ ಅಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಸೊ ರೈಟ್ ಇರ್ಲಿ, ಪರವಾಗಿಲ್ಲ. ಇವತ್ತು ನಾನು ಲೆವೆಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಇವತ್ತು ನಾವು ಈ ಲೆವೆಲ್ಸ್ ನ ಡಿಸ್ಕಸ್ ಮಾಡಿದ್ವಿ. ಅಗೇನ್ ಮಾರ್ಕೆಟ್ 11 o'clock ನಮ್ಮ ಟೀಮ್ ಜೊತೆ ಲೈವ್ ಸೆಷನ್ ಕ್ಲೋಸ್ ಮಾಡ್ಬೇಕಾದ್ರೆ ನಾನು ಡಿಸ್ಕಸ್ ಮಾಡಿದ್ದೆ, ಅದು ಸಹ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ನೋಡಿ. ಕ್ಲೋಸಿಂಗ್ ಬೆಲ್. ಸೊ 11:34ಗೆ ನಾನು ಮಾರ್ಕೆಟ್ ಲೈವ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ, ಕೆಲವೊಂದು ಲೆವೆಲ್ಸ್ ಕೊಟ್ಟಿದ್ದೀನಿ. 820 ಬ್ರೇಕ್ ಆಯ್ತು ಅಂದ್ರೆ ಅಗೇನ್ ಮಾರ್ಕೆಟ್ ಮೇಲೆ ಹೋಗುತ್ತೆ 860 880ಗೆ. 790 ಬ್ರೇಕ್ ಆದ್ರೆ ಮಾರ್ಕೆಟ್ ಅಗೇನ್ 760 ಬರುತ್ತೆ ಅಂತ. ಹಾಗಾಗಿ ಆಫ್ಟರ್ 11 o'clock ಏನಾಯ್ತು ಅಂತ ನೋಡಿ, ಮಾರ್ಕೆಟ್ ನೋಡಿ ಇಲ್ಲಿ 11:30 ಆದ್ಮೇಲೆ ಮಾರ್ಕೆಟ್ 820 ಬ್ರೇಕ್ ಆದ್ಮೇಲೆ ಕನ್ಸಿಸ್ಟೆನ್ಸ್ ಆಗಿ 890 ವರೆಗೂ ಹೋಗಿದೆ. ಸೊ ಈ ಲೆವೆಲ್ಸ್ ನಾವು 11 ಗಂಟೆಗೆ ನಿಮ್ಗೆ ಡಿಸ್ಕಸ್ ಮಾಡಿದ್ವಿ. ದೀಸ್ ಆರ್ ದ ಲೆವೆಲ್ಸ್ ಅಂತ, ರೈಟ್? ಸೊ ಇದೆಲ್ಲ ನಿಮ್ಗೆ ಲೈವ್ ಅಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಓವರ್ ಆಲ್ ನೋಡೋದಾದ್ರೆ ನಾಳೆಗೆ ನಿಫ್ಟಿಯಲ್ಲಿ ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಸೊ ಇದು ನಿಮ್ಗೆ ಲೈವ್ ಅಲ್ಲಿ ನೋಡಿ ಇದನ್ನ ಹೇಳ್ಕೊಡ್ತಾ ಇದ್ದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಕೆಲವೊಂದು ಸ್ಟಾಕ್ಸ್ ಕೊಟ್ಟಿದ್ದೆ. ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೆ ಇವತ್ತು ಬಜಾಜ್ ಆಟೋ 35 ನಾವು ಎಂಟ್ರಿ ಕೊಟ್ವಿ, 35 ಇಂದ 44 ವರೆಗೂ ಹೋಯ್ತು. ಅಗೇನ್ ಮಾರ್ಕೆಟ್ ಅಲ್ಲೇ ಕ್ಲೋಸ್ ಆಗಿದೆ. ಬಜಾಜ್ ಆಟೋ. ಅಲ್ಟ್ರಾ ಸಿಮೆಂಟ್ಸ್ ಕಾಣಿಸ್ತಾ ಇದೆಯಾ? ನಾವು ಒಂದು ಎಂಟ್ರಿ ಕೊಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಒಂದು 2.4K ವರೆಗೂ ಪ್ರಾಫಿಟ್ ಬಂತು. 80 ಎಂಟ್ರಿ ಕೊಟ್ವಿ, 93.5 ಅಂದ್ರೆ ಅರೌಂಡ್ 13 ಪಾಯಿಂಟ್ 200 ಕ್ವಾಂಟಿಟಿ ಅಂತ ಹೇಳಿದ್ರೆ 2,600 ವಿತಿನ್ 10 ಮಿನಿಟ್ಸ್ ಅಲ್ಲಿ ಒಂದು ಗುಡ್ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಂಡ್ವಿ. ಇನ್ನು TCS ಬಗ್ಗೆ ಮಾತಾಡೋದಾದ್ರೆ ನಾವೆಲ್ಲಿ ಎಂಟ್ರಿ ಕೊಟ್ಟಿದ್ವೋ ಆ ಎಂಟ್ರಿಯಲ್ಲೇ ಮಾರ್ಕೆಟ್ ಬಂದು ಕ್ಲೋಸ್ ಆಗಿದೆ. ಕೆಲವೊಬ್ರು ಪ್ರಾಫಿಟ್ ನ ಕ್ಲೋಸ್ ಮಾಡ್ಕೊಂಡಿದ್ದೀರಾ ನಿಯರೆಸ್ಟ್, ಬಿಕಾಸ್ 35 ಇಂದ 39.40 ವರೆಗೂ ಹೋಗಿತ್ತು. ಒಂದ್ ಸಿಂಗಲ್ ಕ್ವಾಂಟಿಟಿಗೆ 1,500 rupees ಪ್ರಾಫಿಟ್ ಬಂತು. ಯಾರೆಲ್ಲ ಕ್ವಿಕ್ ಇನ್ಫಾರ್ಮೇಶನ್ ತಗೊಂಡ್ರಿ ಎಲ್ಲರಿಗೂ ಕಂಗ್ರಾಟ್ಸ್. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ. ಸರ್ ಇಲ್ಲಿ ನೀವು ಕಳಿಸ್ತಾ ಇದ್ದೀರಾ, ನೋಡ್ತಾನೆ ಇದೀವಿ, ಆದ್ರೆ ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಸರ್. ಎಸ್, ಡೋಂಟ್ ವರಿ. ಆಗ್ತಾ ಇದ್ರೆ ಒಂದು ಫೀಡ್ಬ್ಯಾಕ್ ಕಾಲ್ ಕೊಡಿ. ಸೊ ನಾನು ನಿಮ್ಗೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದನ್ನ ಹೇಗೆ ಎನ್ಕ್ಯಾಶ್ ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ. ಓಕೆ? ಸೊ ದಿಸ್ ಅ ಪಾಯಿಂಟ್ ಇರ್ಲಿ, ಇದನ್ ಬಿಡಿ. ನೆಕ್ಸ್ಟ್ ನೋಡಿ, ಇನ್ನ ನಾಳೆಗೆ ನಿಫ್ಟಿ. ಸೊ ನವೆಂಬರ್ 18ಗೆ ಯಾವ್ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಸ್ಟಾಕ್ಸ್ ನಾವು ಪ್ರಿಪೇರ್ ಮಾಡಿದೀವಿ ನಾಳೆಗೆ. ಸೊ ನೋಡಿ, ದಿಸ್ ದ ಪಾಯಿಂಟ್. ಫಸ್ಟ್ ನೋಡೋದಾದ್ರೆ ಟೈಟಾನ್ ಕಂಪನಿ, ಹಾಗೆ ಹೀರೋ ಮೋಟರ್ ಕಾಪ್ ಅಂಡ್ ಸೈಮೆನ್ಸ್. ನೋಡಿ, ಹೀರೋ ಮೋಟರ್ ಕಾಪ್ ಅನ್ನೋದು ಪ್ರಿಯಾರಿಟಿ ಕೊಡ್ತಾ ಇದೀನಿ. ಹೀರೋ ಮೋಟರ್ ಕಾಪ್ ಬಿಕಾಸ್ ಇವತ್ತು ಅದ್ರ ರಿಲೇಟೆಡ್ ಇರುವಂತದ್ದು ಮಾರುತಿ ಇರ್ಬೋದು, ಬಜಾಜ್ ಆಟೋ ಇರ್ಬೋದು, ಇಂಡಿಗೋ ಇರ್ಬೋದು. ಸೊ ಮೂರನ್ನು ಆಲ್ರೆಡಿ ಶೂಟ್ ಅಪ್ ಆಗಿದೆ, ಸೇಮ್ ಸೆಕ್ಟರ್. ಇವತ್ತು ಎಸ್ಕಾರ್ಟ್ಸ್ ಆಗಿರ್ಬೋದು, ರೈಟ್? ಸೊ ಬಟ್ ಇವತ್ತು ಹೀರೋ ಮೋಟರ್ ಕಾಪ್ ಸ್ವಲ್ಪ ಓವರ್ ಸೋಲ್ಡ್ ಆಗಿರೋದ್ರಿಂದ ವೀಕರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ನಾಳೆ ಮಾರ್ಕೆಟ್ ಅನ್ನೋದು 3047 ಇಲ್ಲಿ ಬಂದಾಗ ಅದು ತಗೊಳ್ಳಿ, ಆರ್ ಎಲ್ಸ್ ಟಾರ್ಗೆಟ್ 1 ರೀಚ್ ಆದ್ಮೇಲೆ ತಗೊಳ್ಳಿ. ಇಟ್ಸ್ ಎ ಗುಡ್ ಎಂಟ್ರಿ ಅಂತ ಹೇಳ್ತಾ ಇದೀನಿ. ಟಾರ್ಗೆಟ್ 1 ಆದ್ಮೇಲೆ ನೀವು ತಗೊಂಡ್ರೆ ಇದರ ಪೊಸಿಷನ್ ಟ್ರೇಡ್ಗೂ ನೀವು ಇಟ್ಕೊಳ್ಬಹುದು. ನಾಳೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದ್ರು 3060 ಮೇಲೆ ಬಂತು ಕ್ಲೋಸಿಂಗ್ ಅಂದ್ರೆ ಹೀರೋ ಮೋಟರ್ ಕಾಪ್ ನ ಕಮಿಂಗ್ ಡೇಸ್ ಅಲ್ಲಿ 2-3 ಡೇಸ್ ಅಲ್ಲಿ 3200 ಅಥವಾ 3300 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೀರೋ ಮೋಟರ್ ಕಾಪ್ ನಾಳೆ ಕ್ಲೋಸಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ. ಇನ್ನು ನಾಳೆಗೆ ನಿಮ್ಗೆ ಪ್ರಿಯಾರಿಟಿ ಮಾತಾಡೋದಾದ್ರೆ ಟೈಟಾನ್ ಕಂಪನಿ ಲೋ ರಿಸ್ಕ್ ಅಲ್ಲಿ ಹೈ ಪ್ರಾಫಿಟ್, ಟೈಟಾನ್ ಹಾಗೆ ಸೈಮೆನ್ಸ್. ನೋಡಿ, ಸೈಮೆನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ 1 or 2 ಟೈಮ್ಸ್ ಟ್ರೈ ಮಾಡಿ, ಬಿಕಾಸ್ 1418 ನಾನು ಕೊಟ್ಟಿದ್ದೀನಿ, 1410 ₹80 ಸ್ಟಾಪ್ ಲಾಸ್ ಕೊಟ್ಟಿರೋದ್ರಿಂದ ಬೇಗ ಕ್ವಿಕ್ ಆಗಿ ಎಸ್ಎಲ್ ಆಗ್ಬೋದು, ರೈಟ್? ಮತ್ತೆ ಯಾಕೆ ಸರ್ ಕೊಟ್ಟಿದ್ದೀರಾ? ನೋಡಿ, ನಮ್ಮ ಟೆಕ್ನಿಕಲ್ ಲೆವೆಲ್ ಪ್ರಕಾರ 1418 ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ 1465 ವರೆಗೂ ಕನ್ಸಿಸ್ಟೆನ್ಸ್ ಆಗಿ ಹೋಗುತ್ತೆ. ಆಲ್ರೆಡಿ ನೀವು ನೋಡಿದ್ದೀರಾ ಎಷ್ಟೊಂದು. ಇನ್ ಕೇಸ್ ನಾಳೆ ವೊಲಾಟಿಲಿಟಿ, ನಾಳೆ ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ನಿಫ್ಟಿ ಸ್ವಲ್ಪ ಅಥವಾ ಐಟಿ ಸ್ಟಾಕ್ಸ್ ಏನಾದ್ರು ಆದ್ರೆ ಅದಕ್ಕೆ ಒಂದು ಎಸ್ಎಲ್ ತಗೊಳ್ಳಿ. 2 ಟೈಮ್ಸ್ ಪಾರ್ಟಿಸಿಪೇಟ್ ಮಾಡಿ. ಫಸ್ಟ್ ಟೈಮ್ ಎಸ್ಎಲ್ ಆಯ್ತಾ, ಸೆಕೆಂಡ್ ಟೈಮ್ ಸೇಮ್ ಎಂಟರ್ಪ್ರೈಸ್ ಮಾಡಿ. ದಿಸ್ ಆಲ್ ಟಾರ್ಗೆಟ್ ರೀಚ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸರ್ 2 ಸರಿ ಲಾಸ್ ಆಯ್ತು ದೆನ್ ಬಿಟ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕವರ್ ಮಾಡೋದಕ್ಕೆ ಏನಿದೆ, ಸೊ ನಾಳೆ ನೋಡೋಣ. ಪಾಯಿಂಟ್ ಅಪ್ ಸೈಡ್ ಅಲ್ಲಿ ಈ ಒಂದು 3 ಕಂಪನಿನ ಕೊಡ್ತಾ ಇದೀನಿ. ಇನ್ನು ಡೌನ್ ಸೈಡ್ ಅಲ್ಲಿ ನೀವು ನೋಡೋದಾದ್ರೆ ಸೊ L&T, ಜುಬಲ್ ಫುಡ್, ACC. ನೋಡಿ, ACC, ಜುಬಲ್ ಫುಡ್ ಮತ್ತೆ L&T ಯಾಕೆ ಕೊಡ್ತಾ ಇದೀನಿ ಅಂದ್ರೆ ಈ 3 ಸಹ ಮಾರ್ಕೆಟ್ ಟ್ರೆಂಡಿನೇ ಇದೆ. ಸಮ್ ರಿಟ್ರೇಸ್ಮೆಂಟ್ ಕೊಡ್ತಾ ಇದೀನಿ. ಡೌನ್ ಸೈಡ್ ಅಲ್ಲಿ ಮಾರ್ಕೆಟ್ ಅಷ್ಟೊಂದು ಪ್ರಾಫಿಟಬಲ್ ಇರೋದಿಲ್ಲ, ಹಾಗಾಗಿ ಕೆಲವೊಂದು ಪ್ರಾಫಿಟ್ಸ್ ಬಂದಾಗ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಮೇಜರ್ ಆಗಿ ACC ಸ್ವಲ್ಪ ವೇಟ್ ಮಾಡಬಹುದು ನೀವು ಪ್ರಾಫಿಟ್ ಗೆ. ACC ಗುಡ್ ಅಂತ ಹೇಳ್ತೀನಿ, ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಜುಬಲ್ ಫುಡ್ ಕೊಡಿ, ಥರ್ಡ್ L&T ಕೊಡಿ. ಸೊ ಇದು ಶಾರ್ಟ್ ಕಡೆ ಬರೋದಾದ್ರೆ, ಇನ್ನು ನಮ್ಗೆ ನಾವು ನೋಡೋದಾದ್ರೆ ಕೆಲವೊಂದು ಆಪ್ಷನ್ ಸ್ಟಾಕ್ಸ್ ಕೊಟ್ಟಿದ್ದೀನಿ. DRR ತುಂಬಾ ವೀಕ್ ಇದೆ ಮಾರ್ಕೆಟ್. DRR ಅನ್ನೋ ಕಂಪನಿ ವೆರಿ ವೀಕ್ ಇದೆ. DRR ಕಂಪನಿ ಡ್ರಾಪ್ ಆಯ್ತು ಅಂದ್ರೆ ಈಕ್ವಿಟಿಯಲ್ಲೂ ಅಷ್ಟೇ ಸಖತ್ ಫಾಲ್ ಆಗುತ್ತೆ, ಒಂದು 3 to 5%. ಕಮಿಂಗ್ ಡೇಸ್ ಅಲ್ಲಿ ಒಂದು 10% ಕರೆಕ್ಷನ್ ಆಗೋ ಚಾನ್ಸಸ್ ಇದೆ DRR ಕಂಪನಿ. ಹಾಗಾಗಿ ಈ ಒಂದು ಪುಟ್ ನ ನಿಮಗೆ ಕೊಡ್ತಾ ಇದೀನಿ ವೆರಿ ಲೋ ರಿಸ್ಕ್ ಅಲ್ಲಿ, ಒಂದು 2000 rupees ರಿಸ್ಕ್ ಅಲ್ಲಿ. ಸೊ ನಾಳೆ ಮಾರ್ಕೆಟ್ ಅಲ್ಲಿ 115 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕಿಂತ ಮಾರ್ಕೆಟ್ ಮೊಮೆಂಟಮ್ ಆಯ್ತಂದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಇಸ್ 135. ಇನ್ನು ಕಾಲ್ ಕಡೆ ಬರೋದಾದ್ರೆ TCS ಕಂಪನಿನ ಅಪ್ಸೈಡ್ ಕೊಡ್ತಾ ಇದೀನಿ. ಸೊ TCS ಕಂಪನಿ ಅನ್ನೋದು ಒಂದು IT ಸೆಕ್ಟರ್. ಸರ್ ನಾಳೆ ಇದ್ರ ರಿಲೇಟೆಡ್ ಎಸ್ ಡೆಫಿನೆಟ್ ಆಗಿ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಗುಡ್.
ಸರ್ TCS ಮಿಸ್ ಮಾಡ್ಕೊಂಡಂಗಿದ್ರೆ ನಾಳೆ HCL Tech ನ ಅವಾಯ್ಡ್ ಮಾಡಕ್ ಹೋಗ್ಬೇಡಿ. HCL Tech ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ HCL Tech ಅಲ್ಲಿ ಫೋಕಸ್ ಮಾಡಕ್ ಹೋಗ್ಬೇಡಿ. ಅದು ಬೋತ್ ಡೈರೆಕ್ಷನ್ ಅಲ್ಲಿ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. TCS ಮೇಲೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ನಾಳೆ ಡೈರೆಕ್ಟ್ ಆಗಿ ನೀವು ಮೈಂಡ್ ಟ್ರೀ ಚೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದು ಸೈಮೆನ್ಸ್ ನಾನು ಕೊಟ್ಟಿದ್ದೀನಿ, ಮೈಂಡ್ ಟ್ರೀ ಚೂಸ್ ಮಾಡ್ಕೊಳ್ಳಿ ಬೈ ಮಾಡೋದಕ್ಕೆ. ಸೊ ಇನ್ಫೋಸಿಸ್ ಯೂಸ್ ಮಾಡ್ಕೊಳ್ಳಿ. ಇನ್ಫೋಸಿಸ್ ಈ ಮೂರು ಕಂಪನಿನ ನೀವು ಬೈ ಮಾಡಕ್ಕೆ ರೆಡಿ ಇಟ್ಕೊಂಡಿರ್ಬೋದು. ಜೊತೆಗೆ ವೋಲ್ಟಾಸ್ ನ ಮಿಸ್ ಮಾಡಬೇಡಿ. ನಾಳೆ ಈ ಲೆವೆಲ್ ಬ್ರೇಕ್ ಆಯ್ತು ಅನ್ಕೊಳ್ಳಿ, ಒಂದು ಸ್ಮಾಲ್ ರಿಸ್ಕ್ ಇದೆ. ಯಾರಿಗೆಲ್ಲ ಓಕೆ 2,000 ರಿಸ್ಕ್ ನೀವು ಪಾರ್ಟಿಸಿಪೇಟ್ ಮಾಡಿ. ನಾಳೆ 30-32 ವರ್ಗೂ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ ಒಂದು ಪಾಯಿಂಟ್ಗೆ 1,000 ರೂಪಾಯಿ ಅಂತ ಹೇಳ್ತೀವಿ ಲಾಟ್ ಸೈಜು. 2,000 ರೂಪಾಯಿ ರಿಸ್ಕ್ ತಗೊಳಕ್ ನೀವು ರೆಡಿ ಇದ್ರೆ ನಾಳೆ 30,000 ವರ್ಗೂ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಇಂಡಸ್ಇಂಡ್ ಬ್ಯಾಂಕ್ ಅನ್ನೋದನ್ನ ನಾನು ಡೌನ್ ಸೈಡ್ ಕೊಡ್ತಾ ಇದ್ದೀನಿ. ವೆರಿ ವೆರಿ ವೀಕ್ ಇದೆ ಮಾರ್ಕೆಟ್ ಅಲ್ಲಿ. ಬೇರೆ ಎಲ್ಲ ಅದರ್ ಬ್ಯಾಂಕ್ಸ್ ಲೈಕ್ HDFC, Kotak ಇದೆಲ್ಲ ಅಪ್ ಅಲ್ಲಿ ಇದ್ರು. ಇಂಡಸ್ಇಂಡ್ ಬ್ಯಾಂಕ್ ವೆರಿ ವೀಕ್ ಅಲ್ಲಿ ಇದೆ. ಸೊ ಆಯ್ತಾ, ಲಾಸ್ಟ್ 3-4 ಡೇಸ್ ಇಂದ ಇವತ್ತೇನ್ ಪ್ಲಸ್ ಅಲ್ಲಿ ಇದು ಜಸ್ಟ್ ರಿಟ್ರೇಸ್. ನಾಳೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇವತ್ತಿನ ಲೋ ಕೆಳಗಡೆ ಇಟ್ಸ್ ಅ ಬಿಗ್ ಫಾಲ್ ಅಂತ ಹೇಳ್ಬೋದು. ಇಂಡಸ್ಇಂಡ್ ಬ್ಯಾಂಕ್ ಅರೌಂಡ್ 740, 720 ವರೆಗೂ ಬರೋ ಚಾನ್ಸಸ್ ಇದೆ. ಇಂಡಸ್ ಬ್ಯಾಂಕ್ ನ ನೋಡ್ಕೊಳ್ಳಿ. ಸೊ ನೋಡಿ, ಮಾರ್ಕೆಟ್ ನ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ನ ಡಿಸೈಡ್ ಮಾಡೋದು ನಿಫ್ಟಿ ಲೆವೆಲ್ಸ್ ಮೇಲೆ. ಈಗ ನಿಫ್ಟಿ ಲೆವೆಲ್ಸ್ ಗೊತ್ತಿದ್ರೆ ತಾನೇ ನೆಕ್ಸ್ಟ್ ಸ್ಟಾಕ್ ನ ನೀವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಐದರ್ ನಿಫ್ಟಿ ಯಾವ್ದೊಂದು ಮೇಜರ್ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ, ಅವಾಗ ಮಾರ್ಕೆಟ್ ಅಪ್ ಆಗುತ್ತೆ ಅಂದ್ರೆ ಅದ್ರ ರಿಲೇಟೆಡ್ ಆಗ್ಲಿ ಅಥವಾ ಬ್ಲೈಂಡ್ಲಿ ಮಾರ್ಕೆಟ್ ಸ್ಟಾಕ್ಸ್ ಎಲ್ಲ ಅಪ್ ಆಗ್ತಾ ಇರುತ್ತೆ. ಇನ್ ಕೇಸ್ ನಿಫ್ಟಿಯ ಮೇಜರ್ ಸಪೋರ್ಟ್ ಬ್ರೇಕ್ ಆಯ್ತು ಅನ್ಕೊಳ್ಳಿ, ಡೌನ್ ಟ್ರೆಂಡ್ ಸ್ಟಾಕ್ಸ್ ನಾವು ಪಿಕ್ ಮಾಡ್ಕೊಳ್ತೀವಿ. ಅದಕ್ಕೆ ನಿಮ್ಗೆ ನಾನು 2 ಲೆವೆಲ್ಸ್ ಕೊಟ್ಟಿರ್ತೀನಿ, ರೈಟ್. ಆದ್ರೆ ಈಗ ನಿಫ್ಟಿ ಲೆವೆಲ್ಸ್ ತಿಳ್ಕೊಳ್ಳೋಣ, ರೈಟ್ ಫ್ರೆಂಡ್ಸ್. ಹಾಗಾದ್ರೆ ನಿಫ್ಟಿ ಲೆವೆಲ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನೆಲ್ ಕನ್ನಡದಲ್ಲಿರೋದ್ರಿಂದ ನೀವು ಹಣ ಮಾಡ್ತಾ ಇದ್ದೀರಾ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಹಣ ಮಾಡೋದಕ್ಕೆ ಉಪಯೋಗ ಆಗ್ಲಿ ಅಂತ ಈ ಒಂದು ಚಾನೆಲ್ ನ ಫ್ರೀ ಆಗಿರೋದ್ರಿಂದ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ನಾಳೆ ನವೆಂಬರ್ 18 ಬಗ್ಗೆ ಮಾತಾಡಕ್ ಹೋಗ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ನೋಡಿ ಇಲ್ಲಿ ಹಾಗೆ ಲಾಸ್ಟ್ ಒಂದೇ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಮುಂದೆ ಸೆಷನ್ಗೆ ಹೋಗ್ತಾ ಇದೀನಿ. ನೋಡಿ, ಯಾರೆಲ್ಲ ಆಲ್ರೆಡಿ ಈ ವೀಕ್ ಅಲ್ಲಿ ನಮ್ದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕೋರ್ಸ್ ಅಂತೂ ಇದೆ. ಸೊ ಯಾರಿಗೆಲ್ಲ ಬಿಗಿನರ್ಸ್ ಇದ್ದೀರಾ, 21 ನವೆಂಬರ್ ಇಲ್ಲೇ ಕಂಡಕ್ಟ್ ಮಾಡ್ತಾ ಇದೀವಿ. ಆನ್ಲೈನ್ ಅಂಡ್ ಆಫ್ಲೈನ್ ಎರಡೂ ಇದೆ. ಸೊ ಹಾಗೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಯಾರೆಲ್ಲ ಮಾಡ್ಬೇಕು ಅಂತಿದ್ದೀರಾ, 22 ನವೆಂಬರ್ ಕೆಲವರು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀರಾ, ನಿಮ್ ಸೀಟ್ ರಿಸರ್ವ್ ಮಾಡ್ಕೊಂಡಿದ್ದೀರಾ. ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಸೊ ನೆಕ್ಸ್ಟ್ ಯಾರೆಲ್ಲ ಜಾಯ್ನ್ ಆಗ್ಬೇಕಂತಿದೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದೀನಿ. ಸೊ ಕೋರ್ಸ್ ಫೀಸ್ ಫುಲ್ ಡೀಟೇಲ್ ಬೇಕಾದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ಸೊ ವಾಟ್ಸ್ಆಪ್ ಮಾಡಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ನೋಡೋಣ ನಿಫ್ಟಿಯ ಲೆವೆಲ್ಸ್. ನಾಳೆಗೆ ಮಾರ್ಕೆಟ್ ಇವತ್ತೇನ್ ನಿಂತಿದೆ, ನಿಫ್ಟಿ ಈ ರೇಂಜ್ ಅಲ್ಲಿ ಏನ್ ನಿಂತ್ಕೊಂಡಿದೆ ನೋಡಿ. ಇಲ್ಲಿ ನಿಫ್ಟಿ ಲೆವೆಲ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇವತ್ತು ಮಾರ್ಕೆಟ್ ನಾವು ನೋಡೋದಾದ್ರೆ ಒಂದು ಗುಡ್ ಪ್ಯಾಟರ್ನ್ ಅಲ್ಲಿ ನಿಂತಿದೆ. ಮಾರ್ಕೆಟ್ ಗುಡ್ ಪ್ಯಾಟರ್ನ್ ಅಲ್ಲಿ ಅಂದ್ರೆ ಓಪನಿಂಗ್ ಅಲ್ಲಿ ಶೂಟ್ ಅಪ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಮಾರ್ಕೆಟ್ ಇವತ್ತಿನ ಹೈನ ಮಾರ್ಕ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಹೈ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಮಾತಾಡೋದಾದ್ರೆ ನೋಡಿ, ದೀಸ್ ಆರ್ ದ ಲೆವೆಲ್ಸ್ ಅಂತ ಹೇಳ್ಬೋದು. ನಾಳೆ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಏನಾದ್ರು ಮಾರ್ಕೆಟ್ ಮೂವ್ಮೆಂಟಮ್ ಆಗುತ್ತೆ ಅಂತ ಹೇಳಿದ್ರೆ ಟ್ರೆಂಡ್ ಇರೋದ್ರಿಂದ 12,940 ಇದೆಯಲ್ಲ, ಇದು ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಈ ಪಾಯಿಂಟ್ ಬ್ರೇಕ್ ಆಗಿದ ತಕ್ಷಣ ಡೈರೆಕ್ಟ್ ಆಗಿ ನೀವು ಕಾಲ್ ನ ನಾಳೆ ಬೈ ಮಾಡಬಹುದು. ಬಿಕಾಸ್ 2 ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಹೈ ಇದು ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಕ್ಲಿಯರ್ ಟ್ರೆಂಡ್. ಹಾಗೆ ಮೇಜರ್ ರೆಸಿಸ್ಟೆನ್ಸ್ 930, 940 ಆಗಿರೋದ್ರಿಂದ ಇಟ್ಸ್ ಎ ಶೂಟ್ ಅಪ್ ಅಂತ ಹೇಳ್ಬೋದು. ನಾಳೆ ಯಾರೆಲ್ಲ ಮಾಡ್ಬೇಕು, ಟೆನ್ಷನ್ ಫ್ರೀ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು 940 ಬ್ರೇಕ್ ಆಗಿದ ತಕ್ಷಣ ನಾಳೆ ಟ್ರೇಡ್ ಮಾಡಕ್ಕೆ ರೆಡಿ ಇರಿ. ಸೊ ಆ 940 ಬ್ರೇಕ್ ಆದ್ರೆ 13,000, 30,060 ವರೆಗೂ ಮಾರ್ಕೆಟ್ ನ ನಾವು ಅಪ್ಸೈಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಅ ಮೇಜರ್ ಪಾಯಿಂಟ್. 13,060 ಬಂದಾಗ ಸ್ವಲ್ಪ ಕರೆಕ್ಷನ್ ತಗೊಳುತ್ತೆ. ಯಾವಾಗ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, ನಾಳೆ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆದಾಗ 940 ಹತ್ರ ಒಂದು ಬ್ರೇಕ್ ಇದೆ. 940 ಕ್ರಾಸ್ ಆಗ್ತಾ ಇದೆಯಾ, ಆರಾಮಾಗಿ ಕಾಲ್ ತಗೊಳ್ಳಿ. ಸೊ ಎಲ್ಲಿವರೆಗೂ 13,000, 30,060, 13,060 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ನಾಳೆ 11:30 ಒಳಗಡೆ 13,060 ನ ಬ್ರೇಕ್ ಆಗ್ಬಿಡ್ತು ಅನ್ಕೊಳ್ಳಿ, ಅಲ್ಲೋಗಿ ಅನ್ಕೊಳ್ಳಿ, ಸಡನ್ ಆಗಿ ಮಾರ್ಕೆಟ್ ಅಗೇನ್ 12,940 ಗೆ ಮತ್ತೆ ಫಾಲ್ ಆಗುತ್ತೆ ಅಂದ್ರೆ ಅರ್ಥ ತಿಳ್ಕೊಳ್ಳಿ, ನಾಳೆ ಜಾಕ್ಪಾಟ್ ಡೇ ಅಂತ ಹೇಳ್ಬೋದು. ಮಲ್ಟಿಪಲ್ ಜಾಕ್ಪಾಟ್ ಡೇ. ಸೊ ಕಾಲಲ್ಲೂ ಹಣ ಮಾಡ್ಬೋದು, ಪುಟ್ಟಲ್ಲೂ ಹಣ ಮಾಡ್ಬೋದು, ಮತ್ತೆ ಕಾಲಲ್ಲಿ. ಫಾರ್ ಎಕ್ಸಾಂಪಲ್ ಹೀಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ನಾಳೆ ಮಾರ್ಕೆಟ್ ಇವಾಗ ಇಲ್ಲಿತ್ತು, ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ, ಮತ್ತೆ ಡೌನ್ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಅಂದ್ರೆ ಏನು, ಮೇಲ್ಗಡೆ ಹೋದಾಗ ಕಾಲು, ಮತ್ತೆ ಕಾಲು. ಸೊ ಯಾರೆಲ್ಲ ರೆಡಿ ಇದ್ದೀರಾ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. 1360 ಇಸ್ ದ ಮೇಜರ್ ಪಾಯಿಂಟ್. ಓಕೆ, ಇದು ನಾಳೆ. ಇನ್ ಕೇಸ್ ನಾಳೆ ಡೌನ್ ಆಗ್ಬಿಟ್ರೆ ಏನ್ ಮಾಡೋದು ಸರ್? ಎಸ್, ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ, ನಾಳೆ ಮಾರ್ಕೆಟ್ 12,840 ಅನ್ನೋದು ಮೇಜರ್ ಸಪೋರ್ಟ್. ಆ ಪಾಯಿಂಟ್ ನ ಬ್ರೇಕ್ ಮಾಡ್ತಂದ್ರೆ 770, 710 ಇದಕ್ಕಿಂತ ಕೆಳಗಡೆ ಯಾವ್ದು ಬ್ರೇಕ್ ಆಗಲ್ಲ. 770 ನ ಸ್ವಲ್ಪ ಕೇರ್ ತಗೊಳ್ಳಿ ಸಾಕು. 770 ಅದಕ್ಕಿಂತ ಏನು ಇಂಪಾರ್ಟೆಂಟ್ ಇಲ್ಲ. 770 ಬ್ರೇಕ್ ಆಯ್ತು ಅಂದ್ರೆ ಅಲ್ಲಿಂದ ನಮ್ಗೆ 710, 660 ವರೆಗೂ ಮಾರ್ಕೆಟ್ ಫಾಲ್ ಆಗುತ್ತೆ. ಅಂದ್ರೆ ಬಾಟಮ್ ಪ್ರೈಸ್ ನೋಡೋದಾದ್ರೆ ಸಪೋರ್ಟ್ ಲೆವೆಲ್ ಅಲ್ಲಿ 12,770 ಆಕ್ಟ್ ಆಸ್ ಎ ಟ್ರೆಂಡ್ ಚೇಂಜ್ ಪಾಯಿಂಟ್.
ಸ್ವಲ್ಪ ಕೇರ್ ತಗೊಳ್ಳಿ. 770 ಓಪನಿಂಗ್ ಅಲ್ಲಿ ಟಚ್ ಆಯ್ತು ಅನ್ಕೊಳ್ಳಿ ಒಂದು 11 o'clock ಒಳಗಡೆ, ದೆನ್ ನಾಳೆ ಪೂರ್ತಿ ಮಾರ್ಕೆಟ್ ಅಪ್ ಅಂತ, ನಾಳೆನೆ ಅಂತ ಕನ್ಫರ್ಮ್ ಅಲ್ಲ, ನೆಕ್ಸ್ಟ್ 2 days ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲೇ ಇರುತ್ತೆ ಅಂತ. ಬಿಫೋರ್ 11:30 ಒಳಗಡೆ ಮಾರ್ಕೆಟ್ ಏನಾದ್ರು 12,760 ಟಚ್ ಮಾಡಿ ಮತ್ತೆ ಮಾರ್ಕೆಟ್ 790 ಇಂದ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಕನ್ಫರ್ಮ್ ಪೊಸಿಷನ್ ತಗೊಳ್ಳೋರು ಯಾರೆಲ್ಲ ಇದಾರೆ ಸೊ ನಿಫ್ಟಿಯಲ್ಲಿ 13,000 ಅಥವಾ 13,050 ಕಾಲ್ ನ ಬೈ ಮಾಡಕ್ಕೆ ರೆಡಿ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಯಾವಾಗ? ಬಿಫೋರ್ 11 o'clock ಒಳಗಡೆ. ಸೊ ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು. ಅಂದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಬ್ಯಾಂಕ್ ನಿಫ್ಟಿಗೆ ಅದ್ರ ಬ್ರೇಕೇ ಸಿಗ್ತಾ ಇಲ್ಲ, ಬ್ರೇಕೇ ಮಾಡ್ತಾ ಇಲ್ಲ ಮಾರ್ಕೆಟ್. ಕಂಪ್ಲೀಟ್ ಟ್ರೆಂಡ್ ಬ್ರೇಕ್ ಆಗ್ತಾನೆ ಇದೆ. ನಾನು ಹೇಳಿದ್ನಲ್ಲ, ಸೊ ನಿಫ್ಟಿ ಮೂವ್ ಆಗಿದ್ದಾನೆ ಆಲ್ ಟೈಮ್ ಹೈನ, ಬ್ಯಾಂಕ್ ನಿಫ್ಟಿ ಇಂದ ಮೂವ್ ಆಗಿಲ್ಲ. ಇನ್ನೂ ಒಂದು 3,000 to 4,000 ಪಾಯಿಂಟ್ ಬ್ಯಾಲೆನ್ಸ್ ಇದೆ. ಹಾಗಾಗಿ ಆದಷ್ಟು ನೀವು ಆ ಎರಡು ಮ್ಯಾಚ್ ಆಗೋವರೆಗೂ ನಿಫ್ಟಿನ ಕಾಲ್ ಸೈಡ್ ಮಾಡೋದಕ್ಕಿಂತ ಪುಟ್ ಕಡೆ ಫೋಕಸ್ ಮಾಡಿ, ಬ್ಯಾಂಕ್ ನಿಫ್ಟಿನ ಮ್ಯಾಕ್ಸಿಮಮ್ ಕಾಲ್ ಸೈಡ್ ಮೇಲೆ ಫೋಕಸ್ ಮಾಡಿ. ಸೊ ಯಾವುದು ಬ್ಯಾಂಕ್ ನಿಫ್ಟಿ ನಾಳೆ ಲೆವೆಲ್ಸ್ ನೋಡ್ಕೊಳ್ಳಿ. 29,280 ಅಲ್ಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ. 29,500 ಬ್ರೇಕ್ ಆಯ್ತು ಅಂದ್ರೆ ನಾಳೆ ಕಂಪ್ಲೀಟ್ ಮಾರ್ಕೆಟ್ ಅಗೇನ್ ಅಪ್ ಟ್ರೆಂಡ್ ಅಂತಾನೆ. 29,900, 30,300, 30,500 ವರೆಗೂ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಬ್ಯಾಂಕ್ ನಿಫ್ಟಿ ಅಪ್ಪರ್ ಲೆವೆಲ್ ಆದ್ರೆ ಬಾಟಮ್ ಲೆವೆಲ್ಸ್ ಅಲ್ಲಿ ನಾವು ನೋಡೋದಾದ್ರೆ ನಾಳೆ 29,000 ಇಸ್ ಎ ಮೇಜರ್ ಸ್ವಲ್ಪ ಸಪೋರ್ಟ್ ಇದೆ. ಅದು ಏನ್ ಇಂಪ್ಯಾಕ್ಟ್ ಆಗೋದಿಲ್ಲ. 28,850 ಅದು ಇಂಪ್ಯಾಕ್ಟ್ ಆಗುತ್ತೆ. ಆ ಒಂದು ಇಂಪ್ಯಾಕ್ಟ್ ಪಾಯಿಂಟ್ ಬಂದು 850 ಇಂದ ರಿಕವರ್ ಆಯ್ತು ಅಂದ್ರೆ ಮಾರ್ಕೆಟ್ ಶೂಟ್ ಅಪ್ ಅಗೇನ್. ಇಲ್ಲವಾ ಅಲ್ಲಿಂದ ಮಾರ್ಕೆಟ್ ಕ್ರಾಶ್ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ಮಾತ್ರ ಮಾತಾಡ್ತಾ ಇರೋದು 28,600, 28,200 ವರೆಗೂ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ದಟ್ ಇಸ್ ಅ ಮೇಜರ್ ಸಪೋರ್ಟ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಈ ಲೆವೆಲ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಬಿಕಾಸ್ ಆಸ್ ಅ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಸ್ ಅ ಟ್ರೇಡಿಂಗ್ ಅಲ್ಲಿ ನೀವು ಸಕ್ಸಸ್ ಬೇಕು ಅಂದ್ರೆ ಆಕ್ಷನ್ ತಗೊಳ್ಳೋದಕ್ಕೆ ರೈಟ್ ಇನ್ಫಾರ್ಮೇಶನ್ ಬೇಕು. ರೈಟ್ ಇನ್ಫಾರ್ಮೇಶನ್ ನ ನೀವು ರೈಟ್ ಟೈಮ್ ಅಲ್ಲಿ ಗ್ಯಾದರಿಂಗ್ ಮಾಡ್ಕೊಳ್ಬೇಕು. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಒಂದು 10 minutes ಅಲ್ಲಿ ನೀವೇನ್ ಲೈಫ್ ಅಲ್ಲಿ ಕೊಡ್ತಾ ಇದ್ದೀರಾ, ನಾಳೆ ನಿಮ್ಮ ಟ್ರೇಡಿಂಗ್ ನ ಮಾಡ್ತಾ ಇದೆ. ರಾಂಗ್ ಎಲ್ಲೂ ಮಾಡ್ಕೊಳ್ಬೇಡಿ. ನಿಮ್ಗೆ ಗೊತ್ತಾಗ್ಲಿಲ್ವಾ, ನಾನು ನಿಮ್ ಜೊತೆ ಇರ್ತೀನಿ. ವಾಟ್ಸ್ಆಪ್ ಬೇಕಾ ಡೈರೆಕ್ಟ್ ಆಗಿ ಕಾಲ್ ಮಾಡಿ. ಇನ್ ಕೇಸ್ ಟೆಲಿಗ್ರಾಮ್ ಅಲ್ಲಿ ಇರ್ತೀನಿ, ಸೊ ಡೋಂಟ್ ವರಿ, ಇಲ್ಲೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಬ್ಯೂಟಿಫುಲ್ ಹೈಯೆಸ್ಟ್ ಪ್ರಾಫಿಟಬಲ್ ಸ್ಕ್ರಿಪ್ಟ್ ಜೊತೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.